ಜೈ ಶ್ರೀರಾಮ್ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಅದು ಹೆಂಗಿದ್ರಿ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ್. ಬರೀ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಂತೀವಿ. ಇವತ್ತು ಬ್ಲಾಗ್ ಏನಂತ ಜೊತೆ ಶೇರ್ ಮಾಡ್ಕೊತೀನಿ ರೀ. ಏನದ ಅಲ್ಲಕ್ಕೆಂದರೆ ಫ್ರೆಂಡ್ಸ, ಮತ್ತು ಇವತ್ತು ನಾನು ಸಂತಿ ಮಾಡ್ಲಾಕ್ ಹೊಂಟೀನಿ ರೀ. ಏನಂತಂದ್ರೆ ಅಂಗಡಿದು ಹೋಲ್ಸೇಲ್ದ ಸಾಮಾನು ತರ್ಲಾಕ್ ಹೊಂಟೀನಿ ರೀ. ಯಾವಾಗ ಭೀ ಯಜಮಾನ್ರೆ ತೊಗೊಂಡು ಬರ್ತೀರಿ, ಗಾಡ್ಯಾಗ ಕ್ರೋಜನ ಹಾಕ್ಕೊಂಡು ಬರ್ತೀರಿ. ಇವತ್ತು ಫಸ್ಟ್ ಟೈಮ್ ನಾ ಹೊಂಟೀನಿ ರೀ, ನಡ್ಕೋತ ಹೊಂಟೀನಿ. ಹೋಲ್ಸೇಲ್ದಾಗ ಒಂದು ಸ್ವಲ್ಪ ಸಾಮಾನುಗಳು ತರವ ರೀ. ಎಲ್ಲ ಖಲಾಸ್ ಆಗ್ಯಾವ ರೀ ಐಟಮ್ಗಳು. ಎಲ್ಲ ಒಂದು ಸ್ವಲ್ಪ ಸಾಮಾನುಗಳು ಖಲಾಸ್ ಆಗ್ಯಾವ್ರಿ. ಯಜಮಾನ್ರಂತೂ ಟ್ರಿಪ್ ಹೋಗ್ಯಾರಿ, ಮತ್ತು ಅವ್ರು ಬರತನ ಅಂತೂ ಕುಂದ್ರಕ್ಕಾಗಲ್ಲ, ಯಾಕಂದ್ರೆ ಗಿರೇಕಿ ಹೊಳತಾವ್ರಿ. ಹಾಗಾಗಿ ನಾನೇ ತರಬೇಕು ಹೊಂಟೀನಿ. ಅದು ಫಸ್ಟ್ ಟೈಮ್ ಹೆಂಗೆ ಗೊತ್ಕೊಂಡ್ಬರ್ತೀನಿ. ಏನೇನು ಸಿದ್ದು ಎಷ್ಟು ಅಜ್ಜಿ ಇರ್ತಾವೋ ಗೊತ್ತಿಲ್ಲ ರೀ ಫ್ರೆಂಡ್ಸ. ನಾನಂತೂ ಹೊಂಟೀನಿ, ಏನೇ ಆಗಲಕ್ಕ ಹೊಂಟೀನಿ ರೀ. ವಿಜ್ಜು ಒಬ್ಬ ಅನ್ನ ರೀ. ವಿಜ್ಜು ಒಬ್ಬನಿಗೆ ಬಾಕ್ಲು ಬಂದ್ ಮಾಡಿ ಬಾಜುಕಿನವ್ರ ಮನೆಯಾಗ ಬಿಟ್ಟು ಹೋಗ್ತೀನಿ ಅವನಿಗೆ. ಮತ್ತು ಅವ್ರು ಇಬ್ಬರು ಬರ್ತಾರೆ, ಇನ್ನೊಂದು ಅರ್ಧ ತಕ್ಷಣ ಇಬ್ಬರು ಸಾಲಿದಿಂದ ಬರ್ತಾರೆ. ಅವ್ರು ಬಂದು ಬಾಕ್ಲು ತರ್ಕೊಂಡು ಕುಂದಿರ್ತಾರೆ, ಕೊಂಡ್ಯಾಕೆ ಹೋಗ್ತೀನಿ ರೀ ಫ್ರೆಂಡ್ಸ. ಬರೀ ಇವತ್ತು ನಾನು ಹೊಂಟೀನಿ, ನಿಮ್ಗೆ ತೋರಿಸ್ತೀನಿ ನಾ ಹೆಂಗೆಲ್ಲ ಸಕ್ತಿ ಮಾಡ್ತೀನಿ, ಎಲ್ಲೆಲ್ಲ ತರ್ತೀನಿ, ಏನೆಲ್ಲ ಮಾಡ್ಕೊಂಬರ್ತೀನಿ ದುಕಾನ್ ಅಂಗಡಿದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ताई पेप्सी आहे का? पेप्सी हां इथंच पेडते म्हणले. ಅಲ್ಲಿ ಬೊಂಬು ದುಕಾನ್ದಾಗ ಪೆಪ್ಸಿ ಕೇಳಿದ್ರೆ ಫ್ರೆಂಡ್ಸ, ಹುಡುಗರೆಲ್ಲ ಜಾಸ್ತಿ ಪೆಪ್ಸಿ ಕೇಳ್ತಾರೆ. ಅಲ್ಲಿ ಇಲ್ಲ ಅಂತಿದ್ರು ಬೊಂಬು ದುಕಾನ್ದಾಗ. ಹಂಗೆ ನಡ್ಕೊಂತ ಮುಂದೆ ಬಂದೆ ರೀ ಫ್ರೆಂಡ್ಸ. ದೂರ ಅದ, ಹಂಗೆ ನಡ್ಕೊತ ಬಂದೆ. ಈ ದುಕಾನ್ದಾಗೆ ಯಜಮಾನ್ರು ಹೋಲ್ಸೇಲ್ ದುಕಾನಾಗೆ ತರೋದು, ಅದಕ್ಕೆ ನಾನು ಬಂದೀನಿ ರೀ ಇಲ್ಲೇ ತೊಗೋಬೇಕಂತೇಳಿ. 3 ಐಟಮ್ ತರೋದಿತ್ತು, ಅಂದ್ರೂ ಆಲ್ರೆಡಿ ಒಂದು ಐಟಮ್ ನೆನಪಾರ ಹೋಗ್ಬಿಟ್ರಿ. ಈಗೆಲ್ಲ ಐಟಮ್ ತೊಗೋತೀನಿ ಇಲ್ಲಿ. उद्या परत वाढ गेला सांगू ना की का वाढ गेला सांगू ना. बाकी माझा बंद तेव्हा पैसे परत दिला होता. पैसे असं मागतो तर घेता का? असं मागतो घरपोच तो बोंब आहे. पण आम्हाला आवडतं घ्यायला जास्त नाही. बरोबर आहे नाही, राहू द्या पाठवायचं दुसऱ्या. त्याचं माझा गिरायक कमी जा दिलं कसं. मॅडम स्कूपिटो एक बालाजी चिवडा दुकानला पाहिजे. दुकानात पाहिजे तर दुकानात. टमाटे 80 रुपये 40 ला दिमाग झाले हो ಫ್ರೆಂಡ್ಸ್. ಇಲ್ಲಿ ಬಟ್ರ್ ತರಬೇಕಂತ ಬಂದ, ಬಟ್ ನಂದೇ ಟೈಮ್ ಖರಾಬ್ ಅನ್ಸಿದ್ದೆ ರೀ. ಬಟ್ರ್ ದುಕಾನ್ ಬಂದಿಂತು. ಸರ್ಕ ಬರೋದಾಗಲ್ಲ ಅಂದ್ರೆ ಇದು ನೋಡ್ರಿ ಬಂದಿತ್ತು ಇಲ್ಲಿ. ಪಾಲಕ ಸರ್ कढीपत्ता चिल्लर आहे का? कढीपत्ता पाहिजे. लवकर या म्हणता. चिल्लर नको मला, कढीपत्ता द्या. आहे का नाही म्हणून विचारलं तुमच्याकडे. कांदे कसं? लिंबू दाला 4 आहे, 5 आहे. दाला 5 आहे, दाला 8. 30 रुपये किलो करून द्या. 1 किलो पाहिजे. कांदे चांगला मग वाळला माल आहे. 30 रुपये 30 ರೂಪಾಯಿ ಕೊಡ್ರಿ. ನೀವು ಕೊಡ್ರಿ ಮಸಿ 10 ರೂಪಾಯಿ ಹಾಕಂದ್ರಲ್ಲ ಕೊಡ್ರಿ. ಇಲ್ಲಿ ಎಲ್ಲ ಗಟ್ರ ಆಗ್ಯದ್ರಿ. ಹ್ಯಾಂಗ कढीपत्ता ಕೊಡಿ 5 ರೂಪಾಯಿ ಕೊಡಿ. राजगिरी ಅದು ಹೆಂಗೆ ರೀ? राजगिरी ಹಾಲು 15 पालक ರೀ. पालक संपलं बघ. पालकवाल्या कमी जाऊ ना. मेथी ರೀ. मेथी 15 मोठा. ಫ್ರೆಂಡ್ಸ್ ಎಲ್ಲ ಸಂತಿ ಮಾಡ್ಕೊಂಡ್ರೆ ಅಂದ್ರೂ ಒಂದಿಷ್ಟು ಐಟಮ್ ಬಿಟ್ಟೆ ಬಂದಿದ್ದ ನೋಡ್ರಿ. ಎಷ್ಟು ವಜ್ಜೆಗೆ ಹೊತ್ಕೊಂಡು ಹೆಂಗೆ ಹೊಂಟೀನಿ. ಯಜಮಾನ್ರು ಜನ ತರ್ತಾರೆ, ನಾವು ಹೊತ್ಕೊಂಡು ಹೊಂಟೀನಿ. ಭಾಳ ಅಂದ್ರೆ ಭಾಳ ಹೈರಾಣ ಆಯ್ತು ನೋಡ್ರಿ ಫ್ರೆಂಡ್ಸ. ವಿಡಿಯೋನೂ ಮಾಡೋಕ್ಕಾಗಲ್ಲಾಗಿತ್ತು, ಒಂದೇ ಕೈಗೆ ಅಷ್ಟು ವಜ್ಜಿ ಇದ್ದು ರೀ ಫ್ರೆಂಡ್ಸ್. ಮನೆಗೆ ಬಂದೀನಿ ರೀ. ಇಟ್ಟಿನ ಹುಡುಗರು ಬಂದಿಲ್ಲ ರೀ, ತೆಗಿಬೇಕೇನೋ ಬಂದ ಬಳಕ. ಹುಡುಗರೇನೋ ಸಾಲಿದಿಂದ ಬಂದಿಲ್ಲ. ಮೊದಲು ಮೊಸರು ಹೊಡಿತೀನಿಲ್ಲ ಅಂದ್ರೆ ಕುಲ್ಲ ಇದ್ದವಲ್ಲ ರೀ, ಬೆಕ್ ತಿಂದು ಹೋತಾ. ಹುಡುಗರೇನೋ ಬಂದಿಲ್ಲ ತರಕ ಸಾಲಿದಿಂದ. ಮೊಸರಿನ ಪ್ಯಾಕೆಟ್
ನೋಡಿ ದುಕಾನ್ ನಡೆಸೋದು ಹಂಗ್ರಿ. ಇವಾಗ ಇನ್ನೊಂದು ಐಟಮಲ್ಲಿ ಸಿಕ್ಕಿಲ್ಲ ರೀ ಫ್ರೆಂಡ್ಸ, ಬಟ್ರ್ ತರಬೇಕು. ಬಟ್ರಲ್ಲಿ ಸಿಕ್ಕಿಲ್ಲ, ಇಲ್ಲಿ ಮತ್ತೊಂದು ಕಡೆ ಸಿಗ್ತದ, ಹೋಗಿ ತರ್ತೀನಿ ರೀ. ಅವ್ರು ಬರೋದಾಗ ಹೋಗಿ ತರ್ತೀನಿ ರೀ ಫ್ರೆಂಡ್ಸ್. ಅಲ್ಲಿ ಬಟ್ರ ಮಸಾಲೆ ಟೋಸ್ಟ್ ತರ್ಲಕ್ಕೆ ಹೋಗಿದ್ದಲ್ಲ ರೀ, ಅಲ್ಲಿ ಬಂದಿತ್ತು. ಹಂಗಾಗಿ ಅಲ್ಲಿ ಹೋಲ್ಸೇಲ್ನಾಗ ತರ್ಲಕ್ಕೆ ಹೋಗಿದ್ದ. ಮತ್ತು ಇಲ್ಲಿ ನೋಡಮ್ಮ ನಮ್ಮ ಮನೆ ಹಿಂದೆ ಅದ ರೀ ಇದು ದುಕಾನ ಬೇಕ್ರಿ, ಇಲ್ಲರೇ ಸಿಗ್ತಾವನ ಅಂತೇಳಿಕೆ ಹೊಂಟೀನಿ ರೀ ಫ್ರೆಂಡ್ಸ. ಬಟ್ರ ಟೋಸ ಜಾಸ್ತಿ ಮಸಾಲೆ ಟೋಸೆ ತೊಗೊಳೋದು ಹುಡುಗರು. ಬರ್ರಿ ತೊಗೊಳಮ್ಮಿ. ಭಯ್ಯ ಮಸಾಲೆ ಟೋಸ್ ಮಸಾಲ ಟೋಸ್ ಹೌದು. बटर आहे का? बटर ते नाही, मग ते कॅरबीमध्ये बांधून देतो मसाला टोस. परवा तुम्ही 1 रुपयाचा दिला हो, 2 रुपये म्हणून मसाला टोस. आता त्याला दिल्या तर ना तरी 1 रुपयावाला आहे ते म्हणाले पोरा. मसाला टोस 2 रुपयाला आहे काय? 40 रुपये पाकिट आहे हो, 2 डझन की. तेच दे म्हटलं तुम्हाला, आमच्या पोराला पाठवून दे. ते बटर हा खुला पाहिजे, खुला असते बघा. तेच विचारलं त्याला, नाही म्हणलेत त्याने. 1 रुपयाला आहे म्हणलेत त्याने. परवा तुमच्याकडे घेऊन गेले मी, ते पोरं तेच म्हणले 1 रुपयाला आहे म्हणलेत ते. 40 रुपये पाकिट होते एकदम लेकर समझा नहीं क्या वो 60 रहते ये 2 डझन रहते हैं कमी जास्त नाही. ते पोरं परवा तुमच्याकडे घेऊन गेले ना, नको असलेच नको म्हटलं त्याने. ते वेगळं दुसरं असते बघा मसाला टोस. ते पोरं काय म्हटलं ते 1 रुपयाला घ्यायला त्याने, 1 रुपयामध्ये. ते मसाला आहे का नाही? दाखव बघू ಫ್ರೆಂಡ್ಸ್. ಮಸಾಲ ಟೋಸ್ಟ್ ತರ್ಬೇಕಂತ ಅಂದ, ಅಲ್ಲಿ ಮಟ ಮಸಾಲ ಟೋಸ್ಟ್ ಸಿಗ್ಲಿಲ್ಲ ರೀ. ಖಾಲಿ ಬಂದ. ನೋಡಮ್ಮ ಸಿನಿಮಾಗೆ ಹೋಗ್ಬೇಕು, ಮತ್ತೆ ಅಲ್ಲಿ ಹೋಗ್ಬೇಕು ರೀ. ಏನು ಪೈಲ ಹೋಗಿದ್ದಲ್ಲ ತರ್ಲಿಕ್ಕೆ, ಅವ್ರ ದುಕಾನ್ ಬಂದಿತ್ತು. ನೋಡಮ್ಮ ಸಿನಿಮಾ ಅಲ್ಲಿ ಹೋಗ್ಬೇಕು. ಮತ್ತು ನಾನು ಹಾಲತ್ ನೋಡಿ ದುಕಾನ್ ನಡೆಸಂದ್ರೆ ಸುಮ್ಮಿಲ್ರಿ. ಏನೇನು ತಂದೀನಿ, ಎಷ್ಟು ಖರ್ಚು ಐತೆ ಅಂತ ಶೇರ್ ಮಾಡ್ಕೊತೀನಿ. ಮೊದಲು ಕೈಕ ಮುಖ ತೊಗೊಳ್ತೀನಿ. ಪರವಾಗಿ ಬಂದ ಬಟ್ಟೆ ಹಾಕೋಗತ್ತಾರೆ ಅವರು. ಮೊದಲು ಕೈಕ ಮುಖ ತೊಗೊತೀನಿ ಫ್ರೆಂಡ್ಸ್. ಕೈಕ ಮುಖ ತೊಗೊಂಡ್ರಿ, ಭಾಳ ಹೇಳಾಯಿತು. ಸೊ ಏನೇನು ತಂದೀನಿ, ನನ್ನ ಸಂತಿ ನೋಡಿದ್ರೆ ನಿಮ್ಗೆ ಕಂಡಪಟ್ಟಿ ನಗು ಬರ್ತದ್ರಿ. ತೋರಿಸ್ತೀನಿ ಅಂದರೆ ಇದು ನೋಡಿರಿ ಉಪ್ಪಿಟ್ಟು. ಇದೊಂದು ಮಾಡ್ತೀನಿ ರೀ, ಅಂಗಡಿ ಸಾಮಾನು. ಇದೊಂದು ಮಾಡಿ ಜಾಸ್ತಿ ಉಪ್ಪಿಟ್ಟನ್ನೇ ತಿಂತಾರೆ ಜಾಸ್ತಿ ಓದ್ತಾ ಅಂತೇಳಿ, ಅದಕ್ಕೆ 2 ಮಾಳ ತೊಗೊಂಡಿದ್ದು. ಒಂದು ಚೂಡ ಥರದಿತ್ತು, ಅದು ಚೂಡ ಇದ್ದಿದ್ದಿಲ್ಲ ಅಂತ ನೀವು. ಇದು ನಿರ್ಮ ಮಾಡಂತಂದು ಇದಕ್ಕೆ 108 ರೂಪಾಯಿ ರೀ ಫ್ರೆಂಡ್ಸ. ಮತ್ತು ಇದಕ್ಕೆ ಒಂದು ಮಾಳಿಗೆ 43 ರೂಪಾಯಿ. ಇದ್ರೊಳಗೆ 10 ಬರ್ತಾವೆ ರೀ. ಸಿಗದೆ 7. ಇದು ಇಷ್ಟೆಲ್ಲ 10 ಮಾಡ್ದೇವಲ್ರಿ, 7 ರೂಪಾಯಿ ಸಿಗ್ತಾವೆ ರೀ. ಇದ್ರೊಳಗೆ ನನ್ನ ಮಕ್ಕಳು ಯಾರಾದರೂ ಒಂದು ಕುರ್ಕುರಿ ತಿಂದ್ರಲ್ರಿ, ಅಲ್ಲಿಗೆ ಮುಡ್ತಾನೆ ತಿಳ್ಕೊಬೇಕು ನಮಗೆ ಬರೋದ್ರ ಕೆಲಸ. ಇದು ಇಷ್ಟೇ ರೀ, ಯಾಕಂದ್ರೆ ಇನ್ನೊಂದು ಐಟಮ್ಗಳೆಲ್ಲ ಕಂಡಪಟ್ಟು ಇದ್ದು ರೀ. ಬಟ್ ಅದು ಇವಾಗ ನಮ್ಗೆ ಜಾಸ್ತಿ ಯಾವುದು ಶೇಲ್ ಆಗ್ತದ, ಯಾವ್ದು ಜಾಸ್ತಿ ಹೋಗ್ತದೆ ಅದೇ ಐಟಮ್ ತರಬೇಕು ಕೆಲಸ. ಅದಕ್ಕೆ ಜಾಸ್ತಿ ಯಾವ ಓದ್ತಾವೆ ತಂದೀನಿ ರೀ. ಬಟ್ ಅಷ್ಟು ದೊಡ್ಡದು ದುಕಾನ್ ಇಲ್ಲರಿ ಸದ್ಯಕ್ಕೆ, ಅವೆಲ್ಲ ಒಮ್ಮೆ ತಂದು ಇರ್ಲಕ್ಕೂ ಯಾವ ಜಾಸ್ತಿ ಹೋಗ್ತಾ ಅವೇ ತರ್ತೀನಿ ರೀ. ನಾ ಮುಕ್ಕಳು ಐಟಮ್ಗಳು ಇದ್ದೀರ ನೋಡ್ಲಿಕ್ಕೆ, ಅವೆಲ್ಲ ಭಾಳ ತುಟ್ಟಿನೇ ಇರ್ತಾವೆ ರೀ. ಹಂಗಾಗಿ ಇರಲಿ ಅಂತೇಳಿ ಇದು ಎಷ್ಟು ನಂಗೆ 10 ಇಲ್ಲಿ ಸದ್ಯಕ್ಕೆ ಅಷ್ಟೇ ತಂದೀನಿ ರೀ. ಮುಂದೆ ನೋಡೋಣ ಬೇಕಾದ್ರೆ. ಇದಿಷ್ಟು ರೀ. ಇದು ಕಾಯಿಪಲ್ಲೆ ಇದಕ್ಕೆ 10 ರೂಪಾಯಿ ನೋಡಿರಿ. ಎಲ್ಲ ಎಲ್ಲಿ ಕೇಳ್ತಾರೆ ಅಲ್ಲಿ 20-30 ರೂಪಾಯಿ ಪೆಂಡಿ ಕೊತ್ತಂಬರಿ. ಒಬ್ಬರು ಬೇಳೆ 10 ರೂಪಾಯಿ ಆಯಿತು. ಮೆಣಸಿನ್ಕಾಯಿ ಒಂದು 10 ರೂಪಾಯಿ ತಂದೀನಿ ರೀ ಫ್ರೆಂಡ್ಸ. ಈ ಮೆಣಸಿನ್ಕಾಯಿ ನೋಡಿರಿ ಸಪ್ಪನ್ ತಂದೀನಿ ರೀ, ಯಾಕಂದ್ರೆ ನಾವು ಹುರ್ಕೊಂಡು ತಿನ್ನೋಕೆ ಬೇಕು. ಹಂಗೆ ಖಾರನ ಹತ್ತಬೇಡ್ದು. ಈಗ ನೋಡಿ ದಿನ ಹುರ್ಕೊಂಡು ತಿನ್ನತ್ತಾನೆ ಹಿಂಗೆ ಕಲಸಕತ್ತ ಹುರ್ಕೊಂಡೆ ತಿಂತೀನಿ ಮೆಣಸಿನ್ಕಾಯಿಗೆ. ಬೆಂಡಿಕಾಯಿ ರೀ, ಬೆಂಡಿಕಾಯಿ ಒಂದು 15 ರೂಪಾಯಿ ಪೋಕಿಲ ಅಂತ. ಉಳ್ಳಾಗಡ್ಡಿ ತಂದೀನಿ ರೀ. ಉಳ್ಳಾಗಡ್ಡಿ ಭಾಳ ತುಟ್ಟಾಗ್ಯವ, ನಾವು ಒಮ್ಮೆ ತರ್ತಿದ್ದೇವೆ ರೀ. ತುಟ್ಟಾಗಿತ್ತು ಎಮರ್ಜೆನ್ಸಿ ಬೇಕು, ಯಜಮಾನ್ ಒಬ್ಬರು ಮನೆಯಾಗಿಲ್ಲ ರೀ. ಅದಕ್ಕಾಗಿಯೇ 35 ರೂಪಾಯಿ ಕಿಲೋ ಅಂತ ತಂದೀನಿ ರೀ. ನಿಂಬಿಕಾಯಿ ತಂದೀನಿ 10 ರೂಪಾಯಿ 8 ನಿಂಬಿಕಾಯಿ ರೀ. 10 ರೂಪಾಯಿ 8 ನಿಂಬಿಕಾಯಿ ರೀ ಫ್ರೆಂಡ್ಸ. ಮತ್ತು ಮೊಸರಿನ ಪ್ಯಾಕೆಟ್ ತಂದೀನಿ ರೀ 10. ಅವು ಆಲ್ರೆಡಿ ಫ್ರಿಜ್ ಒಳಗೆ ಇಟ್ಟೀನಿ ರೀ. ಮತ್ತು ಮೊಸರಿನ ಪ್ಯಾಕೆಟ್ ಇಷ್ಟೆಲ್ಲ ಕೂಡಿ ಏನಿಲ್ಲ ಅಂದ್ರೆ 400 ರೂಪಾಯಿ ಹೋಗ್ಯದ ನೋಡಿ ಫ್ರೆಂಡ್ಸ.
ಇವಕ್ಕೆ 200 ರೂಪಾಯಿ ಹೋಗ್ಯದ ದುಕಾನ್ ಮಾಲಿಗೆ. ಇನ್ನು ಬಟರ ಸಮೋಸೆ ಟೋಸ್ಟ್ ತರಬೇಕ್ರಿ. ಇಲ್ಲಿ ಎಲ್ಲಿ ಸಿಗ್ಲಿಲ್ಲ ರೀ, ಇಲ್ಲಿ ಹೋದ ಅಲ್ಲಿ ಸಿಗ್ಲಿಲ್ಲ, ಅಲ್ಲಿ ದುಕಾನ್ ಬಂದಿತ್ತು. ನೋಡಮ್ರಿ ರಾತ್ರಿ ಹೋಗ್ಬೇಕು ಏನೇನಾಯ್ತು ಗೊತ್ತಿಲ್ಲ. ಬಟ್ ಬೆಳಗ್ಗೆ 10 ತರ್ಲಕ್ಕ ಕುಡ್ಲಕ್ಕ ಗಿರಾಕಿ ಬರ್ತಾವ. ನೋಡ್ಬೇಕು ಫ್ರೆಂಡ್ಸ್ ಏನೇನು ಆಗ್ತದೆ ಅಂತೇಳಿ. ಸರಿ ನೋಡ್ರಿ ಯಜಮಾನ್ರು ಮನೆಯಾಗಿಲ್ಲ ಟೈಮ್ ಹೊತ್ನ್ಯಾಗ ನಾ ಸಂತಿ ಮಾಡ್ಕೊಳ್ಳೋದು ತರೋದು ಎಷ್ಟು ಹೈರಾಣ ನೋಡ್ರಿ ದುಃಖಂದು ಫ್ರೆಂಡ್ಸ. ಇಷ್ಟೆಲ್ಲ ತೊಗೊಂಡು ಬಂದೀನಿ. ಅದನ್ನು ಮಾಡೇಬೇಕಲ್ರಿ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ್ರಿ. ಮಳೆ ಹೊಂಟಿತ್ತು ಅಂತಾದಾಗ ಹಂಗೆ ಹೋಗಿ ತೊಗೊಂಡು ಬಂದೀನಿ ರೀ ಫ್ರೆಂಡ್ಸ. ನೋಡಿರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ನಾನು ಸಂತಿ ತಂದಿದ್ದೀರಲ್ಲ ಈಗ ಹೇಳ್ತೀನಿ ರೀ ಅಲ್ಲಿ ಮ್ಯಾಗ. ಸೊ ಇದೇನು 20 ರೂಪಾಯಿ ಜಾಸ್ತಿ ಹೋಗೋದು 10 ರೂಪಾಯಿ ಬಂದ್ರಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ರೀ. ಕೈಕಾಲು ಮುಖ ತೊಗೊಂಡು ಕೂತಾರೆ ಅಭ್ಯಾಸ ಮಾಡ್ತಾರೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಫುಲ್ ವಿಡಿಯೋ ನೋಡಿ ಯಾರ್ಯಾರೆಲ್ಲ ವಿಡಿಯೋ ನೋಡ್ರಿ ಅವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿರಿ. ಅಭ್ಯಾಸ ಮಾಡಿಲ್ಲ ತಿಳಕತ್ತ ನೋಡ್ರಿ. ಸೊ ಎಲ್ಲ ಇಡ್ತೀನಿ ರೀ ಫ್ರೆಂಡ್ಸ್. ಈಗ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಅನ್ಕೋತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತೆ ಮುಂದಿನ ಬ್ಲಾಗ್ಲಾಗ ಸಿಗಮ್ರಿ ಫ್ರೆಂಡ್ಸ್. ಹೆಂಗೆ ಅನ್ನಿಸ್ತು ನಮ್ಮ ವಿಡಿಯೋ ಅಂತ ಕಮೆಂಟ್ ಹಾಕ್ರಿ. ಸೊ ಅವರೆಲ್ಲ ಕ್ರೋಜರ ತರ್ತಾರೆ ಯಜಮಾನ್ರು ಯಾವಾಗ ಭೀ ಮಾಲ. ಸೊ ನಾ ಇವತ್ತು ಅಲ್ಲಿದಿಂದ ಇಲ್ಲಿ ತನಕ ಎಲ್ಲ ಪಿಸಿಬ್ಯಾಗ ಹಾಕ್ಕೊಂಡು ಹೊತ್ಕೊಂಡು ಬರೋ ತನಕ ಇಷ್ಟು ಹಾಲತ್ ಆಗ್ಯದ ನೋಡ್ರಿ ನಂದು. ಇಷ್ಟೇ ಐಟಮ್ ಅದು. ಮತ್ತೊಂದು ಸಲ ಮತ್ತೆ ಇನ್ನೊಂದು ತರ್ಲಕ್ಕೆ ಹೋಗ್ಬೇಕು ರೀ. ಓಕೆ ರೀ ಫ್ರೆಂಡ್ಸ, ಬೈ ಫ್ರೆಂಡ್ಸ್.